ಕನ್ನಡ ವ್ಯಾಕರಣ. ಕನ್ನಡ ವ್ಯಾಕರಣವನ್ನ ಅಭ್ಯಾಸ ಮಾಡೋದು ತುಂಬ ಮುಖ್ಯ ಆಗತ್ತೆ. ಯಾಕೆ ಅಂತಂದ್ರೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆಯೋದಷ್ಟೇ ಅಲ್ದೇನೆ, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಕನ್ನಡ ವ್ಯಾಕರಣದಲ್ಲಿ ಹೆಚ್ಚು ಅಂಕಗಳನ್ನ ಪಡೀಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಾವು ಕನ್ನಡ ವ್ಯಾಕರಣವನ್ನ ಅರ್ಥ ಮಾಡ್ಕೊಂಡು ಅಭ್ಯಾಸ ಮಾಡೋದು ತುಂಬಾ ಮುಖ್ಯ. ಅದರಲ್ಲೂ ಮೂಲಭೂತವಾಗಿ ಕಲೀಲೇಬೇಕಾಗಿರೋ ವ್ಯಾಕರಣಾಂಶ ಯಾವುದು ಅಂದ್ರೆ, ಕನ್ನಡ ವರ್ಣಮಾಲೆಗಳ ವಿಂಗಡಣೆ. ಕನ್ನಡ ವರ್ಣಮಾಲೆಗಳ ವಿಂಗಡಣೆಯು ಸರಳವಾಗಿದ್ದು ಅದರಲ್ಲಿ ಹಲವು ಪ್ರಶ್ನೆಗಳು ಬರುತ್ತೆ ಪರೀಕ್ಷೆಯಲ್ಲಿ. ಹಾಗಾಗಿ ಅದೇನು ಅಂತ ನೋಡೋಣ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಆ 49 ಅಕ್ಷರಗಳನ್ನ ಉಚ್ಚಾರಣೆ ದೃಷ್ಟಿಯಿಂದ 3 ವಿಧಗಳನ್ನಾಗಿ ವಿಂಗಡಿಸಲಾಗಿದೆ. 1 ಸ್ವರಗಳು, 2 ವ್ಯಂಜನಗಳು, 3 ಯೋಗವಾಹಗಳು ಅಂತ. ಸ್ವರಗಳು ಅಂದ್ರೆ ಏನ್ ನೋಡೋಣ. ಮೊದಲನೇದಾಗಿ ಸ್ವರಗಳು ಅಂತಂದ್ರೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳೇ ಸ್ವರಗಳು. ಅಂದ್ರೆ ಈ ಅಕ್ಷರಗಳನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಯಾವುದೇ ಅಕ್ಷರದ ಸಹಾಯ ಬೇಕಿಲ್ಲ. ಆ ಇಂದ ಅವುವರೆಗಿನ 13 ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಹೇಳ್ತೀವಿ. ಆ ಸ್ವರಗಳಲ್ಲಿ ಮತ್ತೆ 3 ವಿಧವನ್ನಾಗಿ ವಿಂಗಡಿಸಲಾಗಿದೆ. 1ನೇದು ಹ್ರಸ್ವಸ್ವರ, 2ನೇದು ದೀರ್ಘಸ್ವರ, 3ನೇದು ಪ್ಲುತಸ್ವರ. ಹ್ರಸ್ವಸ್ವರ ಅಂದ್ರೆ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳು. ಅಂದ್ರೆ ಒಂದು ಕ್ಷಣದಲ್ಲಿ ಮಾತ್ರ ಉಚ್ಚಾರ ಮಾಡುವಂತ ಸ್ವರಗಳು. ಅ, ಇ, ಉ, ಋ, ಎ, ಒ. ಈ ರೀತಿಯಾಗಿ ಒಂದೇ ಕ್ಷಣದಲ್ಲಿ ಉಚ್ಚಾರ ಮಾಡೋ 6 ಅಕ್ಷರಗಳು. ಅದೇ ರೀತಿ ದೀರ್ಘ ಸ್ವರಗಳು ಅಂದ್ರೆ 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳು. ಅಂದ್ರೆ 2 ಕ್ಷಣದಲ್ಲಿ ಎಳೆದು ಹೇಳುವಂತ ಸ್ವರಗಳು. ಆ, ಈ, ಊ ಇಂತಹ ಸ್ವರಗಳನ್ನ 7 ಸ್ವರಗಳನ್ನ ದೀರ್ಘ ಸ್ವರಗಳು ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಪ್ಲುತ ಸ್ವರ. 2ಕ್ಕಿಂತ ಹೆಚ್ಚು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳು. ಇದನ್ನ ಎಸ್ ಸಂಕೇತದಿಂದ ಸೂಚಿಸ್ತೀವಿ. ಇದನ್ನ ಇನ್ನೂ ಸ್ವಲ್ಪ ಎಳೆದು ಉಚ್ಚಾರ ಮಾಡ್ತೀವಿ. ಸಂಗೀತದಲ್ಲಿ ಇದನ್ನ ಹೆಚ್ಚು ಬಳಸ್ತೀವಿ. ಅಮ್ಮ, ದೇವರೇ, ಅಯ್ಯೋ ಇಂತಹ ಎಳೆದು ಉಚ್ಚಾರ ಮಾಡುವಂತಹ 3 ಮಾತ್ರಾ ಕಾಲದ ಸ್ವರಗಳೇ ಪ್ಲುತ ಸ್ವರಗಳು.